ಅದೇನೋ ಗೊತ್ತಿಲ್ಲ ಮೀಣ 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 ಮೀನಾಕ್ಷಿ. ಅದೇನೋ ನನಗಂತೂ ಗೊತ್ತಿಲ್ಲ. ನಿನ್ನಿಂದ ನನಗೆ ಭಾಳ ನೆಮ್ಮದಿ, ಭಾಳ ಖುಷಿ. ನಿನ್ನಿಂದನೇ ನನ್ನ ಖುಷಿ. ನಿಜವಾಗೂ ನಿನ್ನಿಂದನೇ ನಾನು ಸುಖವಾಗಿರೋದು, ಖುಷಿಯಾಗಿರೋದು. ಮನೆ ಬಿಟ್ಟು ಯಾವಾಗ ಅಂಗಡಿ ತಗ ಬರ್ತೀನೋ, ಯಾವಾಗ ನಿನ್ನ ನೋಡ್ತೀನೋ ಅಂತ ಕಾಯ್ಕೊಂಡಿರ್ತೀನಿ ನಾನಂತೂ. ನೀನು ಯಾಕೆ ನನಗೆ ಮೊದಲೇ ಸಿಗಲಿಲ್ಲ? ನೀನು ನನಗೆ ಮೊದಲೇ ಸಿಕ್ಬಿಟ್ಟಿದ್ರೆ ನಿನ್ನ ಕುತ್ತಿಗೆ ತಾಳಿ ಕಟ್ಬಿಟ್ಟು ನೀನು ಎಂಡ್ರು ಮಾಡ್ಕೊಂಡು ನಾನು ಪಕ್ಕದಾಗ ಮಡಿಕತ್ತಾಯ್ತಲ್ಲ. ನನಗೆ ಆಚರಣೆ ಸರಿಯಿಲ್ಲ ಅನ್ನಿಸ್ತದೆ. ನನಗದೇನೋ ಒಳ್ಳೆ ಹೆಣ್ತೆರೆ ಸಿಗೋಕ್ಕಿಲ್ಲ ನನಗಂತೂ. ಎಲ್ಲ ಕಿತ್ತೋದವೇ ನೀನೇ ಸಿಗೋದು ನನಗಂತೂ. ನನಗೆ ನಿನ್ನ ಜೊತೆ ನೀನೇ ಇರಬೇಕು ಅಂತ ಹೇಳ್ಬಿಟ್ಟು ಭಾಳ ಇಷ್ಟ ಆಯಿತು. ಅದ್ರಾಗ ಏನು ಮಾಡೋಣ, ನಾನು ಹೆಣ್ರವಳಲ್ಲ, ದೊಡ್ಡ ರಾಕ್ಷಸಿ ಅವಳಂತೂ. ಕಿಡ್ನಿನೇ ಮಾರಾಕು ಅಂತಾಳೆ ಅಂತ ಕಿತ್ತೋದಳು ಅವಳಂತೂ. ನಾನು ಎಷ್ಟು ಕಷ್ಟಪಟ್ಟು ದುಡಿದ್ರೂ ನೆಮ್ಮದಿ ಇಲ್ಲ. ನಿಂತಾವೇ ನೀ ನನಗಂತೂ ನೆಮ್ಮದಿ ಅಂತ ಹೇಳಿದ್ರೆ. ಅಯ್ಯೋ, ಈಗಲೂ ಏನು ಕಾಲ ಮಿಂಚಿಲ್ಲ. ನೀವು ಅಂದರೆ ನಾನಂತೂ ರೆಡಿನಪ್ಪ. ನೀವು ಅನ್ಬೇಕು ಅಷ್ಟೇನೆ. ನೀವು ಅಂದ್ಬಿಟ್ರೆ ಅಷ್ಟೇನೆ ಸಾಕು, ಬೇರೆ ಇನ್ನೇನೂ ಬೇಕಿಲ್ಲ ನನಗಂತೂ. ನೀವು ಅಂತೀರಾ? ನೀನು ಕೇಳೋದೆಚ್ಚ, ಹೂ ಅನ್ನೋದೆಚ್ಚ. ನನಗಂತೂ ನಿನ್ನ ಮ್ಯಾಲೆ ಪ್ರೀತಿ ಶಾನೆ ಆಗೋಗ್ಬಿಟ್ಟೈತೆ. ಹಾಗೇನೇ ನನಗೆ ಒಂದು ಸೈನ್ ಬೇಕಿತ್ತು. ಸೈನ್ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಒಂದು ಬ್ಯಾಂಕಲ್ಲಿ ಲೋನ್ ತೊಗೋತಾ ಇದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಸಿಗ್ನೇಚರ್ ಬೇಕಿತ್ತು. ಯಾರ್ದಾದ್ರೂ ಹೊಲ ಮನೆ ಜಮೀನು ಯಾರಾದರೂ ಇದ್ದರೆ ಅದು ಬೇಕಿತ್ತು ಸೈನು. ನಿಮ್ದಾದ್ರೂ ನಡೆಯುತ್ತೆ, ನಿಮ್ದು ಅಂಗಡಿ ಎಲ್ಲ ಇದೆ ಅಲ್ವಾ, ಅದಕ್ಕೆ ನಿಮ್ದಾದ್ರೂ ನಡೆಯುತ್ತೆ. ಅದಕ್ಕೆ ನಾನು ಸಾಲ ತೊಗೊಳೋದಕ್ಕೆ ಒಂದು ಸಿಗ್ನೇಚರ್ ಹಾಕಿದ್ರೆ ಸಾಕು. ಟೈಮ್ ಟು ಟೈಮ್ಗೆ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ ನಾನಂತೂ. ನಿಜವಾಗೂ ನಾನಂತೂ ಮೋಸ ಗೀಸ ಎಲ್ಲ ಮಾಡೋದೇ ಇಲ್ಲ. ನೀವು ಅಂತ ಹೇಳಿದ್ರೆ ಪೇಪರ್ ತೊಗೊಂಡು ಬಂದ್ಬಿಡ್ತಿದ್ದೆ ನಾನಂತೂ. ಒಂದ್ಸಲ ಹ್ಞೂ ಅಂತ ಹೇಳಿ ತೊಗೊಬಿಟ್ಟು ಬರ್ತೀನಿ. ಅಯ್ಯೋ ಬಂಗಾರಿ, ಮುದ್ದು ಚಿನ್ನಿ, ನಿನಗಿಲ್ಲ ಅಂತೀನ ಬರೀ ಒಂದು ಸೈನು. ಪಾಪ ಅಂಗಡಿನಾಗಿರೋ ಸಾಮಾನು ಬಿಟ್ರೆ ಏನೂ ಪುಕ್ಸಟ್ಟನೆ ತಗೊಂಡು ಹೋಗಿಲ್ಲ ನೀನು. ಬರೀ ಅಂಗಡಿ ಸಾಮಾನು ಅದು ನಾನೇ ಬಲವಂತ ಮಾಡಿಕೊಡ್ತೀನಿ. ಸರಿ, ಅದೇನೋ ಸೈನ್ ಹಾಕಬೇಕು, ಅದು ಏನು ಮಾಡಬೇಕು? ನಾನು ಮಾಡ್ತೀನಿ. ನೀನು ಯಾವಾಗೂ ನನ್ನ ಜೊತೆನೇ ಇರ್ತೀಯಲ್ವಾ. ನನ್ನ ಕಷ್ಟಕ್ಕೆ ನೀನು ಭಾಗಿಯಾಗ್ತೀಯ. ನಿನ್ನ ಕಷ್ಟಕ್ಕೆ ನಾನು ಭಾಗಿಯಾಗಲಿಲ್ಲ ಅಂದ್ರೆ ಆಯ್ತದ? ನನ್ನ ಎಂಡ್ರಿಂದ ನಾನು ದುಃಖ ಪಟ್ಕೊಂಡು ಹೊತ್ಕೊಂಡು ಕೂತ್ಕೋಬೇಕಾದ್ರೆ ನೀನೇ ಬಂದ್ಬಿಟ್ಟು ನಂಗೆ ಎಷ್ಟೆಲ್ಲ ಸಮಾಧಾನ ಮಾಡ್ತೀಯ. ನೀನು ಬಿಟ್ಬಿಟ್ರೆ ನಂಗೆ ನೀನು ಯಾರವ್ರು ಹೇಳು? ನೆಮ್ಮದಿ ಅನ್ನೋದೇನೇ ಇಲ್ಲ ನನ್ನ ಜೀವನದಾಗಂತೂ. ನಿನ್ನಿಂದ ನೀನು ನೆಮ್ಮದಿ. ಅದು ಎಲ್ಲೂ ಸೈನ್ ಹಾಕ್ಬೇಕು, ಅದು ಏನು ಸೈನ್ ಹಾಕ್ಬೇಕೋ ಹೇಳು? ಎಲ್ಲ ಕಡೆ ಪಟ 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 ಅಂತ ಹಾಕ್ಬಿಡ್ತೀನಿ. ಅಯ್ಯೋ, ನಿಮ್ಮಂತವ್ರನ್ನ ಬೈಯಕ್ಕೆ ಆ ಮಿಟ್ಟುಗ್ಲಾಡಿಗೆ ಅದು ಹೆಂಗೆ ಮನಸ್ಸು ಬರ್ತದೋ ಏನೋ ನಾಕಾಣೆ. ಅಯ್ಯೋ ಬುಡಿ, ಆಯಿತು. ಸರಿ, ಮತ್ತು ನಾನು ಪೇಪರೆಲ್ಲನೂ ತಗೊಬಿಟ್ಟು ಬರ್ತೀನಿ. ಮರಿದಿದ್ದಂಗೆ ಸೈನೊಂದು ಹಾಕ್ಬಿಡಿ ಸಾಕು, ಇನ್ನೇನು ಕೇಳೋಕ್ಕಿಲ್ಲ. ನಾನು ಸೈನೊಂದು ಅಷ್ಟೇನೆ. ಆಯಿತು. ನನ್ನ ತಮ್ಮ ಬಂದ. ಸಿದ್ಧಾ, ಬಾರ್ಲಾ. ಏನು ಮಕ್ಕ ನೋಡ್ತಾ ಇದೀಯಾ? ಕಸ್ಟಮರ್ ಅಂಗಡಿಗೆ ಸಾಮಾನು ತಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬಂದಿದ್ಲು. ಅದಕ್ಕೆ ನೀ ಮಾತಾಡ್ತಾ ಇದ್ದೆ ಅಷ್ಟೇ. ನೀನಿಯ ನನ್ನ ಹೆಸರು ಮೀನಾಕ್ಷಿ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದಲ್ಲೇಳು. ಇಲ್ಲೇ ಸಾಮಾನು ಸಣ್ಣದಾಗಿ ಸಿಗ್ತದೆ ಅಂತ ತಗೊಂಡು ಹೋಗಿ ಬರ್ತೀನಿ. ನೀವು ಇವ್ರ ತಮ್ಮನ? ಸರಿ, ಆಯಿತು. ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲೆಲ್ಲ ನಾನು ಐಟಮ್ಸು, ಅದಕ್ಕೆ ಬಂದಿದ್ದೆ. ನಾನು ಹೇಳಿದ ಸಾಮಾನೆಲ್ಲ ತೆಗೆದಿಟ್ಟಿರಿ, ನಾನು ಆಮೇಲೆ ಬಂದುಬಿಟ್ಟು ಎಲ್ಲನೂ ತೊಗೊಂಡು ಹೋಗ್ತೀನಿ. ಸರಿನಾ? ಇವಾಗ ನಿನ್ನ ತಮ್ಮ ಬಂದಿದ್ದಾರೆ, ಪಾಪ ಮಾತಾಡ್ಕೊಂಡಿರಿ. ನಾನೊಂದು 5 ನಿಮಿಷ 10 ನಿಮಿಷ ಬಿಟ್ಕೊಂಡು ಬರ್ತೀನಿ, ತಗೊಂಡು ಹೋಗ್ತೀನಿ. ಆಮೇಲೆ ಮಾತಾಡೋಣ ಸ್ವಲ್ಪ ಹೊತ್ತು, ಆಯಿತಾ? ಈ ಲೋಪರ್ ನನ್ನ ಮಗ ಏನು ಮಾಡ್ತಾವ ನಮ್ಮ ಅಣ್ಣಯ್ಯ? ಒಂದು ಹೆಂಡ್ತಿ 2 ಹೆಂಡ್ತಿ ಆಯಿತು, ಇವಳಿಗೆ ನನ್ನ ಸ್ಕೆಚ್ ಆಗ್ತಾವನ. ಪೊದ್ದು ಹೇಳಿದ್ಲಲ್ಲ ಅವತ್ತು, ಇವಳೆ ಅವತ್ತು ತೋರಿಸಿದ್ಲು ಪೊದ್ದು. ಅಂದರೆ ನನ್ನ ತಂಗಿ ಗಂಡಂಗೆ ಲೈನ್ ಹಾಕಿ ಮೋಸ ಮಾಡಿ, ಅವಳೇ ಅಲ್ವಾ ಇವಳು? ಅಯ್ಯೋ, ನಮ್ಮ ಅಣ್ಣಂತಾಗ ಏನು ಮಾಡ್ತಾವಳಪ್ಪ ಇವಳು? ನಮ್ಮ ಅಣ್ಣಂಗೋಸಿ ಬುದ್ಧಿನ ಹೇಳ್ಬೇಕು. ನೀವು ಅಷ್ಟೇ ತುಂಬಾ ಚೆನ್ನಾಗಿದ್ದೀರಾ ನೋಡೋಕ್ಕೆ. ಏನು ಸಿದ್ದು, ಏನು ತಗೊಳಕ್ಕೆ ಬಂದಿದ್ದೆ? ನನ್ನ ಹೆಂಡ್ತಿ ಪೊದ್ದು 1 kg ಸಕ್ಕರೆನೂ 1 kg ಬೆಲ್ಲ ಎಲ್ಲ ತಗೊಬಿಟ್ಟು ಬಾ ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ಯಪ್ಪ, ಪೊದ್ದು ಗಂಡನ ದೆಯ್ಯ. ಅಯ್ಯಯ್ಯಪ್ಪ, ಯಾಕೆ ಬೇಕು ಇವ್ರ ಫ್ಯಾಮಿಲಿ ಸವಾಸ? ಇವನ್ ಸವಾಸ ಬ್ಯಾಡವೇ ಬೇಡ. ಪೊದ್ದಿ ಗಂಡನ ಸ್ವಲ್ಪ ಯಾಮರಿದ್ರೆ ದೆವ್ವ ಮತ್ತೆ ಅಟ್ಕಾಯಿಸ್ಕೊಬಿಡೋದೋ ಏನೋ. ಯಾಕೆ ಬೇಕು ನನಗೆ? ಎಸ್ಕೇಪ್ ಆಗೋಣ. ಏನಣ್ಣ ಮಾಡ್ತಾ ಇದೀಯ ನೀನು? ಏನು ಮಾಡ್ತಾ ಇದೀಯಾ? ಏನೋ ಅಣ್ಣ ಅಂತ ನೀನು 1000 ತಪ್ಪು ಮಾಡಿದ್ರು ಕ್ಷಮಿಸಿ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಎಷ್ಟು ಸಪೋರ್ಟ್ ಮಾಡ್ತೀನಿ. ನಮ್ಮ ಮನೆಗೆ ನನ್ನ ಹೆಂಡ್ತಿ ನೀನು ಅಂಗಡಿಗೆ ಹೋದ್ರೂ ಕ್ಯಾಕರ್ಸ್ ಮಕ್ಕುಗಿತಾಳೆ, ಅವ್ನ ಅಂಗಡಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು. ಆದ್ರೂ ಕದ್ದು ಮುಚ್ಚಿ ನಮ್ಮ ಅಣ್ಣಂಗೆ ವ್ಯಾಪಾರ ಆಗಲಿ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಎಷ್ಟೆಲ್ಲ ಮಾಡ್ತಾ ಇದ್ದೀನಿ. ಆದರೆ ನೀನು ಮಾಡ್ತಿರೋದೇನಣ್ಣ? ನೀನು ಏನು ಮಾಡ್ತಿದ್ಯಾ? ಇವಳು ಯಾರು ಅಂತ ನೀನು ಗೊತ್ತಾ? ದೊಡ್ಡ ಡಕಾಯ್ತಿ ಇವಳಂತೂ. ಅದೇ ನಮ್ಮ ಸುಮ್ಮನ ಗಂಡನ ಬುಟ್ಟಿಗೆ ಹಾಕೋಬಿಟ್ಟು ಏನೇನೋ ಮಾಡ್ಬಿಟ್ಟಿದ್ಲು ಆಗ್ಲೇನಿಯಾ. ಇವಾಗ ನಿನ್ನೂ ಬುಟ್ಟಿಗೆ ಹಾಕೋಬಿಟ್ಟು ಏನೋ ಮುಳುಗುಸಕ್ಕೆ ಅಂತ ಹೇಳ್ಬಿಟ್ಟು ಪಿಲ್ಲನ್ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಒಸಿ ನೋಡ್ಕೊಂಡು ಇದು ಮಾಡು. ಬರೀನೇನಿಯಾ ಈ ಬರೀ ಯಾಮರಿಯಾಕೆಲ್ಲ ಹೋಗ್ಬೇಡ, ಯಾಮರಿಸ್ಬಿಡ್ತಾಳೆ ಅಷ್ಟೇನೇನಿಯಾ. ನೋಡ್ಲಾ, ನಾನು ಅವಳ ಜೊತೆ ಏನು ಇದು ಮಾಡ್ತಿಲ್ಲ. ಸುಮ್ಮನೆ ಅಂಗಡಿನಾಗ ಬತ್ತಳೆ, ಸಾಮಾನು ತಗೊಂಡು ಹೋಗ್ತಾಳೆ ಅಷ್ಟೇ ಏನಿಯಾ. ನಿಂದು ಏನಾಯ್ತು, ನೀನು ಕೆಲಸ ನೋಡ್ಕೊಂಡು ಹೋಗಿ ಸುಮ್ಕೆ ಏನಿಯಾ. ನನಗೆಲ್ಲ ಹೇಳೋಕ್ಕೆ ಬರ್ಬೇಡ ನೀನು. ನನಗೇನು ಗೊತ್ತಿಲ್ವೇನು ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು? ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟೆ ನೀನು. ಅದೇನಾಯ್ತು, ನಿನ್ನ ಕೆಲಸ ನೋಡ್ಕೊಂಡು ಹೋಗಿ ಸುಮ್ಕೆ ಏನಿಯಾ.
ಏನೋ ಹಣ್ಣ ಅಲ್ವಾ ಉದ್ಧಾರ ಆಗಲಿ ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇ ನೀನಿಯ ನೋಡು ಸರಿಯಾಗಿ ಮಾಡ್ತಾಳೆ ಅವಳು, ಸರಿಯಾಗಿ ನಾಮ ಹಾಕ್ತಾಳೆ, ಹುಸಿ ಹುಷಾರು. ಏ ನಿನ್ಗೆ ಏನ್ ಬೇಕೋ ಸಾಮಾನು ಕೇಳು ತಗೊಂಡು ಹೋಯ್ತಾ ಇರು. ನೋಡು ನನ್ನ ಜೀವನದ ವಿಚಾರಕ್ಕೆ ನೀನು ಬರಕ್ಕೆ ಹೋಗ್ಬೇಡ. ಏನು ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಎಲ್ಲರೂ ನಿನಗೆ ಯಾವ ಹುಡುಗಿನೂ ಬೀಳಲ್ವಲ್ಲ, ನಮ್ಮ ಹಿಂದೆ ಒಂಚೂರು ಮಾತಾಡ್ಬಿಟ್ರೆ ಅಷ್ಟೇ ನೀ ಸಾಕು. ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಾನು ಕೆಟ್ಟೋನೆ ನೀನಿಯ. ಹೂನಪ್ಪ ನಾನು ಕೆಟ್ಟೋನೆ. ನೀನು ಮಾತ್ರ ಶ್ರೀರಾಮಚಂದ್ರ ಅಲ್ವಾ, ನೀನು ಸಂದಕ್ಕೇನೇ ಇರು. ನನ್ನ ತಂಟ್ಗೆ ಯಾಕೆ ಬತ್ತೀಯಾ? ಸರಿ ಅದೇನು ಬೇಕೋ ಹೇಳು, ಕೊಟ್ಬಿಟ್ಟು ಕಳಿಸ್ತೀನಿ. ಸುಮ್ಮನೆ ನಿಂತ್ಕೊಂಡು ಇದು ಮಾಡಬೇಡ. ನಿನ್ನ ಕರ್ಮ ನಾನೇನು ಮಾಡಲಿ? 1 kg ಸಕ್ಕರೆ 1 kg ಬೆಲ್ಲ ಹಂಗೆ ನೀನಿಯ ಇನ್ನು ಹೇಳು. ಶಾಂಪು ಕೊಟ್ಬಿಡು. ಸರಿ ಆಯ್ತು ಹೇಳು, ಕೊಡ್ತೀನಿ ತಗೊಂಡು ಹೋಗು. ಇವಳು ಯಾಕೆ ಬಂದಿಲ್ಲಿ ಸ್ಕೆಚ್ ಆಗ್ತಾವಳೆ ಅಂತಾನೆ ನೀನು ಗೊತ್ತಾಗ್ತಿಲ್ಲ. ಇವಳೇ ದೊಡ್ಡಕೊಂತ್ರಿ ಬಂದಿಲ್ಲಿ ಇನ್ನೂ ಏನೇನು ಸ್ಕೆಚ್ ಹಾಕಿ ಇನ್ನೂ ಏನೇನು ಹಾಳು ಮಾಡಕ್ಕೆ ಹೋಯ್ತಾಳೋ ಏನು ಕತೆನೋ ಗೊತ್ತಿಲ್ಲ. ಅಮ್ಮರೇ ಸಾವ್ಕರೇ ಏನ್ಲ ಲೆಕ್ಕಾಚಾರಿ, ಏನ್ಲಾ? ಸಾವ್ಕರೇ ಅಮ್ಮರೇ, ನಿಮ್ಮದು ನಾಳೆ ಫೈನಲ್ಲಾಗೆ ತೀರ್ಮಾನ ಆಯ್ತಂತೆ. ಕೋರ್ಟಾಗೆಲ್ಲ ಫೈನಲ್ಲಾಗೆ ತೀರ್ಮಾನ ಆಯ್ತಾಯ್ತಂತೆ ನಿಮ್ದೇನೇ. ಅದೇ ಫ್ಯಾಕ್ಟ್ರಿ ಜಾಗ ಇತ್ತಲ್ಲ, ನೀವು ಹಂಗೆ ನೀ ಅಮ್ಮೋರು ಹಂಗೆ ನೀ ಶಾರದಿ 3 ಜನನೂ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅದೇನದು ಅರ್ಜಿ ಹಾಕಿದ್ರಲ್ಲ 3 ಜನಕ್ಕೂ ಆಸ್ತಿ ಬೇಕು ಅಂತ ಹೇಳ್ಬಿಟ್ಟು, ಅದೆಲ್ಲ ತೀರ್ಮಾನ ಮಾಡ್ಬಿಟ್ಟು ಯಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಆಯ್ತಾಯ್ತಂತೆ. ಅದಕ್ಕೆ ನೀ ಫ್ಯಾಕ್ಟ್ರಿ ತಕೋ ಇಲ್ಲ ಕೋರ್ಟ್ ತಗೊಂಡು ಬಂದರೆ ವಿಷಯ ಎಲ್ಲನೂ ಗೊತ್ತಾಯ್ತದಂತೆ. ಅದಕ್ಕೆ ನೀವು ಕೋರ್ಟ್ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಬಿಟ್ಟು ಬರ್ಬೇಕಂತೆ. ಫ್ಯಾಕ್ಟ್ರಿ ಎಲ್ಲನೂ ನಾಳಿಕೆ ತೀರ್ಮಾನ ಆಯ್ತದಂತೆ, ಯಾರಿಗೆ ಸೇರಬೇಕು ಯಾರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಹೌದೇನ ಲೆಕ್ಕಾಚಾರಿ, ನಾಳೆ ತೀರ್ಮಾನ ಆಗ್ತದ? ಹೆಂಗಿದ್ರು ನನಗೆ ಬಂದೇ ಬಿಡ್ಲಾ ಫ್ಯಾಕ್ಟ್ರಿ. ನನಗಂತೂ ಫ್ಯಾಕ್ಟ್ರಿ ಬಂದ್ಬಿಟ್ರೆ ಸಾಕು. ಅದ್ರಾಗೆ ನೀವು ಒಳ್ಳೆ ಲಾಭ ಮಾಡ್ಕೋಬೋದು. ಇಷ್ಟು ದಿನ ಎಲ್ಲ ಬಿಸ್ನೆಸ್ಸು ಲಾಸು ಒಂದ್ ಜೀವನ ನಡೀತಾ ಇತ್ತು. ಇನ್ನು ಅದೊಂದು ಶುರುವಾಗ್ಬಿಟ್ರೆ ಜೂಮನಾಗಿ ಇದ್ಬಿಡ್ಬೋದು ಕಂಡ್ಲ. ಸದ್ಯ ನೋಡ್ಲಾ, ಆದಷ್ಟು ನಮ್ಮ ಕಡೆಯೇ ತೀರ್ಮಾನ ಆಗಬೇಕು. ಹಂಗೆ ನೋಡು, ಆ ಶಾರದಿಗೂ ಎಲ್ರಿಗೂ ವಿಷಯ ಗೊತ್ತೇನ್ಲಾ? ಹೇಳ್ಬಿಟ್ಟು ಬಂದೆ ನಾನು ನಿನ್ನ. ಯಾಕಂದ್ರೆ ಸುಮ್ಕೆ ಆಮೇಕಿಂದ ಅದು ಇದು ಒಂದು ತಿರು ಕಿತ್ತಾಪತಿ ತೆಗಿತಾಳೆ ಅಂತ ಹೇಳ್ಬಿಟ್ಟು ಸಾವ್ಕಾರೆ ನಾನೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದಿವ್ನಿ. ಹಿಂಗೆ ನಾಳೆ ನಿನ್ನ ಕೋರ್ಟ್ ತೀರ್ಮಾನ ನಡೀತೈತೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಹೇಳು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಇದಾಗವಳೆ. ಬಂದ್ರು ಬರ್ಬೋದೇನೋ ಅವಳಿಗೆ ನೀನಿಯ ಗಂಡ ಇಬ್ರು ಸೇರ್ಕೊಂಡು ಬರ್ಬೋದೇನೋ. ಅಂತೂ ನಾಳೆ ಏನಿಯ ತೀರ್ಮಾನ ನಿಮ್ಮ ಫ್ಯಾಕ್ಟ್ರಿ ಅಂತೂ ಯಾರ್ದು ಅಂತ ಗೊತ್ತಾಯ್ತದೆ. ಲೆಕ್ಕಾಚಾರಿ, ಸದ್ಯ ಅದು ನಮಗೇನೇ ಆಗ್ಬಿಟ್ರೆ ಅಷ್ಟೇನೇ ಸಾಕು. ನಮ್ಮ ಮಕ್ಕಳು ಆರಾಮಾಗಿ ಖುಷಿಯಾಗಿರೋ ಅಷ್ಟು ಇದಾಯ್ತದೆ. ಹೆಂಗೋ ನನ್ನ ಮಗಳು ಅಲ್ಲ ನನ್ನ ಮಗ ಚೆನ್ನಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಕಿಲ್ಲ ಲೆಕ್ಕಾಚಾರಿ. ಅಮ್ಮೋರೆ ನೀವೇನು ಯೋಚನೆ ಮಾಡ್ಬಿಡಿ, ದೇವ್ರು ದೊಡ್ಡವನು, ಎಲ್ಲ ಒಳ್ಳೇದು ಮಾಡ್ತಾನೆ. ಅಯ್ಯೋ ನಾನು ಪೇಪರೆಲ್ಲ ನೋಡ್ತೀನಿ. ಪೇಪರೆಲ್ಲ ಎಲ್ಲಿಟ್ಬಿಟ್ಟಿದ್ದೀನೋ ಏನೋ ನೋಡ್ತೀನಿ ಇರು. ಲೆಕ್ಕಾಚಾರಿ, ಆ ಫ್ಯಾಕ್ಟ್ರಿ ಏನಾದ್ರೂ ಆದರೆ ಆ ಫ್ಯಾಕ್ಟ್ರಿನ ನನ್ನ ಹೆಸ್ರಿಗೆ ಆಗ್ಬಿಟ್ರೆ ನನ್ನ ಮಗಳಿಗೆ ಕೊಟ್ಬಿಡು ಲೆಕ್ಕಾಚಾರಿ. ನನ್ನ ಮಗಳಿಗೆ ಕೊಟ್ಬಿಡ್ತೀನಿ ನಾನಂತೂ. ನನ್ನ ಮಗಳು ಪಾಪ ನನ್ನ ಪ್ರೀತಿ ಇಲ್ದಿದ್ದಂಗೆ ಎಲ್ಲಿ ಬೆಳಿತಾವಳು, ದೂರ ಬೆಳಿತಾವಳೆ. ಮುಂದೆ ಒಂದಿನ ನೀನೇ ಹೇಳ್ದಲ್ಲ 18 ವರ್ಷ ಆದಮೇಲೆ ಬರ್ತಾಳೆ ಅಂತ ಹೇಳ್ಬಿಟ್ಟು. ಬಂದ ತಕ್ಷಣ ಅದನ್ನು ನನ್ನ ಮಗಳಿಗೇನೇ ಕೊಟ್ಬಿಡ್ತೀನಿ ಲೆಕ್ಕಾಚಾರಿ. ನನ್ನ ಮಗಳು ಖುಷಿಯಾಗಿರ್ಬೇಕು ಅಷ್ಟೇ ನನಗೆ. ನನ್ನ ಮಗಳೊಬ್ಳು ಖುಷಿಯಾಗಿದ್ಬಿಟ್ರೆ ನನಗೆ ಇನ್ನೇನು ಬೇಡ. ನನ್ನ ಮಗ ಹೆಂಗೋ ನನ್ನ ಕಣ್ಣು ಮುಂದೆನೇ ಇರ್ತಾನೆ. ಆದರೆ ನನ್ನ ಮಗಳು ಲೆಕ್ಕಾಚಾರಿ, ನನಗೇನಾದರೂ ಆದರೆ ಕೋರ್ಟಾಗ ಆಸ್ತಿ ಅವಳಿಗೆ ಕೊಟ್ಬಿಡೋಣ. ಅಮ್ಮೋರೆ ಖಂಡಿತವಾಗ್ಲೂ ಕೊಡ್ರಿ. ನಿಮ್ಮ ಮಗಳು ತುಂಬ ಸುಸಂಸ್ಕೃತವಾಗಿ ಬೆಳಿತಾಳೆ ಅಂತ ನನಗೆ ಭಾಳ ನಂಬಿಕೆ ಐತೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ಒಳ್ಳೇದೈತೆ. ಕೋರ್ಟಾಗೆ ಅಲ್ಲಿ ಎಲ್ಲನೂ ನಿಮ್ಮ ಕಡೆನೇ ಆಗೋದು ಶಾನೇನೇ ಐತೆ. ಈ ಸಾವುಕಾರ ಹೆಸ್ರಿಗೂ ಶಾರದಿ ಹೆಸ್ರಿಗೂ ಏನೂ ಆಗೋಕ್ಕಿಲ್ಲ. ಎಲ್ಲ ನಿಮ್ಮ ಹೆಸ್ರಿಗೇನಿ ಆಗಂಗೈತೆ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ನಿಮ್ಮ ಹೆಸ್ರಿಗೇನಿ ಐತಂತೆ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ದೇವರು ದೊಡ್ಡನು. ಹೆಂಗೋ ಈ ಸಾವುಕಾರ ಹೆಸ್ರಿಗೆ ಏನೂ ಆಗೋಕ್ಕಿಲ್ಲ. ಆದ್ರೂ ನಿಮ್ಮ ಹೆಸ್ರಿಗೆ ನೀವು ಮಾತ್ರ ಬರ್ಕೊಡಕ್ಕೆ ಮಾತ್ರ ಹೋಗ್ಬೇಡಿ ಅಮ್ಮೋರೆ. ಈಗಲೇ ಹೇಳ್ಬಿಟ್ಟಿದ್ದೀನಿ. ಇಲ್ಲ ನಾನಂತೂ ಬರ್ಕೊಡಕ್ಕಿಲ್ಲ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಸದ್ಯ ಸರಿ, ಬೆಳಿಗ್ಗೆನೇ ಕೋರ್ಟ್ಗೆ ಹೋಗ್ಬೇಕಲ್ವಾ, ಬೇಗ ಹೋಗ್ಬಿಡೋಣ. ಆಸ್ತಿ ಯಾರ ಹೆಸ್ರಿಗೆ ಆಯ್ತದೆ ಅಂತ ಗೊತ್ತಾಯ್ತದೆ. ನನ್ನ ಹೆಸ್ರಿಗೆ ಬಂದರೆ ಅದಂತೂ ನನ್ನ ಮಗಳಿಗೇನೇನೆ. ಲೇ ರಾಣಿ, ರೀ ಹೇಳಿ. ನೋಡು, ನಿನ್ನ ಹೆಸ್ರಿಗೂ ನನ್ನ ಹೆಸ್ರಿಗೂ ಇಬ್ಬರಾಗ ಯಾರ ಹೆಸ್ರಿಗೆ ಬಂದ್ರೂ ತೊಂದರೆ ಇಲ್ಲ. ಇಬ್ಬರೂ ನಮ್ಮ ಮನೆಗೆ ತಾನೇ ಬರೋದು ಬಂದರೆ ಆಸ್ತಿ ತಲೆ ಕೆಡಿಸ್ಕೊಳ್ಳೋದೇನೂ ಇಲ್ಲ. ಆ ಶಾರದಿ ಹೆಸ್ರಿಗೆ ಬರ್ದಿದ್ದಂಗೆ ನಾವು ನೋಡ್ಕೋಬೇಕಷ್ಟೇನೆ. ಪತ್ರ ಎಲ್ಲನೂ ಪರವಾಗಿಲ್ಲ, ಕರೆಕ್ಟಾಗೇನಿ ಅವೇ ಪತ್ರ. ನೋಡೋಣ, ಕೋರ್ಟ್ಗೆ ಹೋಗ್ಬಿಟ್ಟು ನೋಡಿದ್ರೆ ಯಾರ ಹೆಸ್ರಿಗಾಗೈತೆ ಅಂತ ಗೊತ್ತಾಗ್ತದೆ. ಫ್ಯಾಕ್ಟ್ರಿ ಶುರುವಾಗಿದ್ದ ತಕ್ಷಣವೇ ನಾವಂತೂ ಚೆನ್ನಾಗಿ ದುಡ್ಡು ಮಾಡಿಬಿಡ್ಬೇಕು. ಈಗಲೇ ಹೇಳಿದ್ದೀನಿ ಸರಿನಾ? ಹೆಂಗೆ ದುಡ್ಡು ಮಾಡಬೇಕು ಅಂತಂದರೆ ಹಂಗಂಗೇನೇ ನಮ್ಮ ಕೈಗೆ ದುಡ್ಡು ಬಂದು ಬೀಳ್ತಿರ್ಬೇಕು. ಸರಿ ಹೇಳಿ, ಆಯಿತು. ಲೆಕ್ಕಾಚಾರಿ, ಬೆಳಿಗ್ಗೆ ಗಾಡಿ ರೆಡಿ ಮಾಡು. ಹೋಯ್ತಿರಣ ನಾನು ನನ್ನ ಹೆಂಡತಿ, ಹಾಗೆ ನನ್ನ ಮಗ ಏನು ಬೇಡ, ನಾವಿಬ್ರು ಬರ್ತೀವಿ. ಗಾಡಿ ರೆಡಿ ಮಾಡಿರು ಬೆಳಿಗ್ಗೆನೇ. ಆಯ್ತು ಸಾವುಕಾರ್ರೆ.